ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ಕರ್ಬೇವಿನ ಸೊಪ್ಪು ಹಾಕಿ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇವಾಗ ನಾನೊಂದು ಬಾಣಲಿ ಒಳಗಡೆ ನಾನು ಏನು ಕಪ್ ಅಳತೆ ತೊಗೊಂಡಿದ್ದೀನಿ ಆ ಅಳತೆನ ತೋರಿಸ್ತೀನಿ. ಅಳತೆಗೆ ನಾನು ಒಂದು ಕಪ್ ಇಟ್ಕೊಂಡಿದ್ದೀನಿ. ಆ ಕಪ್ಪಲ್ಲಿ 1 ಕಪ್ ಹೆಸರು ಬೇಳೆ ಹಾಕ್ಕೋತಾ ಇದ್ದೀನಿ. ಅದೇ ಕಪ್ಪಲ್ಲಿ ನಾನು 1.5 ಕಪ್ ಆಗೋಷ್ಟು ಅಕ್ಕಿನ ಹಾಕ್ಕೋತಾ ಇದ್ದೀನಿ. ನೀವು ಯಾವ ಅಕ್ಕಿ ಬೇಕಾದರೂ ಉಪಯೋಗಿಸ್ಕೋಬೋದು. ಇದಕ್ಕೆ ನಾನು 1.5 ಕಪ್ ಅಕ್ಕಿ ಹಾಕಿದ್ದೀನಿ ಇದರಲ್ಲಿ. ಮತ್ತು ಅದ್ರ ಜೊತೆಗೆ ನಾನು 1/4 ಕಪ್ಪಷ್ಟು ಇಲ್ಲ ಅರ್ಧ ಕಪ್ಪಷ್ಟು ತೊಗರಿಬೇಳೆನ ಹಾಕ್ತಿದ್ದೀನಿ. ತೊಗರಿಬೇಳೆ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಷ್ಟ ಇಲ್ಲದಲ್ಲಿದ್ದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ತೊಗರಿಬೇಳೆನ ಹಾಕೋತಿದ್ದೀನಿ, ಯಾಕಂದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇಸ್ಕಾನಲ್ಲೆಲ್ಲ ಕೊಡ್ತಾರಲ್ಲ, ಸೊ ಆ ಟೈಮಲ್ಲಿ ಅದರಲ್ಲಿ ಸ್ವಲ್ಪ ತೊಗರಿಬೇಳೆ ಹಾಕಿರ್ತಾರೆ. ಸೊ ಅದೇ ರೀತಿ ನಾನು ಮಾಡೋಕ್ಕೆ ನಾನೀಗ ಒಂದು ಅರ್ಧ ಕಪ್ ಆಗೋಷ್ಟು ಇಲ್ಲ 1/4 ಕಪ್ ಆಗೋಷ್ಟು ತೊಗರಿಬೇಳೆ ಹಾಕ್ಬೋದು. ನಾನಿಲ್ಲಿ ಮಿಕ್ಸ್ಡ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಆರೆಂಜ್ ಕಲರ್ದು ಮತ್ತು ಇನ್ನು ಯೆಲ್ಲೋ ಕಲರ್ ಬರುತ್ತಲ್ಲ ಆ ನಾರ್ಮಲ್ ತೊಗರಿಬೇಳೆ ಎರಡೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಅದರದ್ದು ನಾನಿವಾಗ ತೊಗರಿಬೇಳೆ ಹಾಕ್ಕೊಂಡಿರೋದು. ಇದಿಷ್ಟನ್ನು ಇವಾಗ ಕ್ಲೀನಾಗಿ ಒಂದು 3-4 ಸಲ ಚೆನ್ನಾಗಿ ವಾಶ್ ಮಾಡಿ ತಿಳಿ ನೀರು ಬರೋವರೆಗೂ ಒಂದು 5 ನಿಮಿಷ ನೆನೆಯೋಕೆ ಇಟ್ಬಿಡಿ. ನೆಕ್ಸ್ಟ್ 5 ನಿಮಿಷ ನೆಂದಾದಮೇಲೆ ಒಂದು ಕುಕ್ಕರ್ ಒಳಗಡೆ ಹಾಕಿ ಎಲ್ಲನ ನೀರು ಬಗ್ಗಿಸ್ಬಿಟ್ಟು ಒಂದು ಕುಕ್ಕರ್ ಒಳಗಡೆ ಹಾಕಿ ನಾನಿವಾಗ ಏನು 1 ಕಪ್ ಅಳತೆ ತೊಗೊಂಡಿದ್ದೀನಲ್ಲ 1 ಕಪ್ಪಿಗೆ 2 ಕಪ್ ಅನ್ನೋ ಥರ ಹೆಸ್ರು ಬೇಳೆಗೆ ಮತ್ತು ತೊಗರಿಬೇಳೆ ಮತ್ತು ಅಕ್ಕಿ 3ಕ್ಕೂ 2 ಕಪ್ ಅನ್ನೋ ಇದರಲ್ಲಿ ಅಳತೆನಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಯಾವತ್ತೇ ಆಗಿ ನೀರು ಸ್ವಲ್ಪ ಜಾಸ್ತಿನೇ ಇರಬೇಕು. ಅನ್ನ ಮ್ಯಾಶ್ ಆಗಿರುತ್ತೆ, ಸ್ವಲ್ಪ ಮೆತ್ತಗಿರುತ್ತೆ. ಸೊ ಆ ಥರ ಇದ್ರೇ ಚೆನ್ನಾಗಿರುತ್ತೆ. ಸೊ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಏನೂ ತೊಂದರೆ ಇಲ್ಲ. ಸೊ ನಾನಿಲ್ಲಿ ಆಲ್ಮೋಸ್ಟು ಲೈಕ್ 1 ಕಪ್ಪಿಗೆ ಅಂದರೆ ಒಂದು 6 ಕಪ್ಪು 7 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು. ಸೊ 7 ಕಪ್ ಹಾಕ್ಕೊಂಡಾದ್ಮೇಲೆ ನಾನು ಇವಾಗ ಇದಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಒಂದು 1/4 ಚಮಚ ಇಲ್ಲ ಅರ್ಧ ಚಮಚ ಅಷ್ಟು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಒಂದೂವರೆ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ ನಾನು. ಉಪ್ಪು ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಬೇಕೋ ರುಚಿಗೆ ತಕ್ಕಷ್ಟು ನೋಡಿಕೊಂಡು ನೀವು ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೋಬೋದು. ನಾನಿವಾಗ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆ ನೀವು ಇವಾಗ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಹಾಕ್ಕೊಳ್ಳಿಲ್ಲ ಅಂದರೂ ತೊಂದರೆ ಇಲ್ಲ. ಯಾಕಂದರೆ ನಾವು ಲಾಸ್ಟಿಗೆ ಜೀರಿಗೆ ಮತ್ತು ಮೆಣಸು ಪುಡಿ ಮಾಡಿ ಕೂಡ ಹಾಕ್ತೀವಿ. ಜೀರಿಗೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಜೀರ್ಣಕ್ಕೂ ಕೂಡ ಅದು ಒಳ್ಳೆಯದು. ಸೊ ನಾನೀಗ ಅನ್ನಕ್ಕೂ ನಾನು ಬೇಯೋಕ್ಕೆ ಹಾಕ್ಕೊಂಡಿದ್ದೀನಿ ಜೀರಿಗೆ. ಸೊ ಇದನ್ನು 2 ವಿಜಿಲ್ ಆಗೋಷ್ಟು ಕುದಿಸ್ಕೊಂಡಿದ್ದೀನಿ. ನಾನಿಲ್ಲಿ ಚಿಕ್ಕ ಕುಕ್ಕರಲ್ಲಿ ಮಾಡ್ಕೊತೀನಿ, ಯಾಕಂದರೆ ನನಗೆ ನನ್ನ ಹಸ್ಬೆಂಡ್ ಇಬ್ಬರಿಗೆ ಅನ್ನೋದಕ್ಕೆ ಆ ಅಳತೆಗೆ ನಾನು ತೋರಿಸ್ತಾ ಇದ್ದೀನಿ. ಸೊ ನೀವು ಎಕ್ಸ್ಟ್ರಾ ಬೇಕಾದ್ರೆ ಡಬಲ್ ಮಾಡ್ಕೊಳ್ಳಿ, ಓಕೆನಾ. ಸೊ ನಾನಿವಾಗ ಅದು ಕೂಗಾದ್ಮೇಲೆ ಸೈಡಿಗೆ ಇಟ್ಬಿಟ್ಟು ನಾನೊಂದು ಬಾಣಲಿಯಲ್ಲಿ ಇವಾಗ ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಜೊತೆಗೆ ತುಪ್ಪನ ಹಾಕೋತಿದ್ದೀನಿ. ನೀವು ಎಣ್ಣೆಯಲ್ಲಿ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲ ಬರೀ ತುಪ್ಪದಲ್ಲಿ ಕೂಡ ಬೇಕಾದ್ರೆ ಮಾಡ್ಕೋಬೋದು. ನಾನಿಲ್ಲಿ ಅರ್ಧ ಚಮಚ ಎಣ್ಣೆ ಒಂದು ಚಮಚ ತುಪ್ಪ ಆ ಥರ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನ ಹಾಕ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಕಾಳು ಮೆಣಸು ನಿಮಗೆ ಖಾರಕ್ಕೆ ತಕ್ಕನಂಗೆ ಹಾಕ್ಕೋಬೋದು. ನಾನು ಬೇರೆ ಏನೂ ಖಾರಕ್ಕೆ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಸೊ ಖಾರಕ್ಕೆ ನಾನು ಇಲ್ಲಿ ಕಾಳು ಮೆಣಸೇ ಹಾಕ್ತಿರೋದ್ರಿಂದ ಇನ್ನೊಂದು ಸಲ ನಾನು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಜೀರಿಗೆ ಕೂಡ 1.5 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡ ಸ್ವಲ್ಪ ಚಟ್ಪಟ್ ಅಂತ ಆಗುತ್ತೆ ಇದೆಲ್ಲ ಮೆಣಸು ಮತ್ತು ಜೀರಿಗೆ ಎಲ್ಲ. ಸೊ ಬಾಡಿಸ್ಕೊಂಡಾದ್ಮೇಲೆ ನಾನಿವಾಗಿಲ್ಲಿ 1 ಹಿಡಿ ಆಗೋಷ್ಟು ಇಲ್ಲ ಒಂದು 15-20 ಕಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಇದಕ್ಕೆ ಹಾಕ್ತಿದ್ದೀನಿ. ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಳಿ. ಸೊ ನೀರು ಅಲ್ಲಿ ತೊಳೆದಿಟ್ಟಿರೋದ್ರಿಂದ ಇಮಿಡಿಯೇಟ್ ಹಾಕ್ತಿರೋದ್ರಿಂದ ಸ್ವಲ್ಪ ಸಿಡಿಯುತ್ತೆ. ಸೊ ನಿಧಾನಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಅದು ಫುಲ್ ಬಾಡಿಸ್ಕೋಬೇಕಾಗತ್ತೆ. ಬಾಡಿಸ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಅದೊಂಥರ ಕ್ರಿಸ್ಪಿ ಆಗುತ್ತೆ ಕರಿಬೇವಿನ ಸೊಪ್ಪು. ಅಲ್ಲಿವರೆಗೂ ಕ್ಲೀನಾಗೆ ಬಾಡಿಸ್ಕೋಬೇಕು. ಸೊ ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೊ ಈ ಥರ ಕ್ರಿಸ್ಪಿ ಆಗುತ್ತೆ. ಅಷ್ಟು ಕ್ರಿಸ್ಪಿ ಬಂದಮೇಲೆ ನೀವು ಗ್ಯಾಸ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಕೋಕ್ಕೆ ಸೈಡಲ್ಲಿ ಇಟ್ಕೊಳ್ಳಿ. ನೋಡಿ ಈಗ ನೋಡ್ತಿದ್ದೀರಲ್ಲ, ಇಷ್ಟು ಕ್ರಿಸ್ಪಿ ಆಗಬೇಕು ಕರಿಬೇವಿನ ಸೊಪ್ಪು. ನೆಕ್ಸ್ಟ್ ನಾವು ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕ್ಲೀನಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಇಲ್ಲ ಅಂದರೆ ತರ್ತರಿಯಾಗಿ ರುಬ್ಕೊಂಡ್ರು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಿಮ್ಮ ಕರಿಬೇವಿನ ಸೊಪ್ಪು ಏನಾದರೂ ಬಾಯಿಗೆ ಸಿಕ್ಕಿದ್ರೆ ಅಷ್ಟು ಇಷ್ಟ ಆಗಲ್ಲ ಅನ್ನೋರು ಕ್ಲೀನಾಗೆ ಫೈನ್ ಪೇಸ್ಟ್ ಥರ ಮಾಡ್ಕೊಂಡು ಹಾಕೋಬೋದು. ಬಟ್ ಆ್ಯಕ್ಚುಲಿ ಕ್ಲೀನಾಗೆ ತರ್ತರಿ ಅಂತ ಬರ್ತಲ್ಲ, ತರ್ತರಿ ಥರ ರುಬ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇವಾಗಿಲ್ಲಿ ನಂದು ಏನಿದೆ ನಾನು ಹಾಕಿದ್ರಲ್ಲಿ ಸ್ವಲ್ಪ ತುಪ್ಪ ಎಣ್ಣೆ ಏನಿತ್ತು ಅದನ್ನು ಸೈಡ್ ಮಾಡ್ಕೊಂಡಿದ್ದೀನಿ. ಅದೇ ತುಪ್ಪ ಮತ್ತು ಎಣ್ಣೆಲಿ ನಾನು ನೆಕ್ಸ್ಟ್ ಒಗ್ಗರಣೆ ಹಾಕ್ಕೋತೀನಿ. ಅದನ್ನೆಲ್ಲ ತೆಗೆದಿಟ್ಟು ನಾನಿವಾಗ ಮಿಕ್ಸಿ ಮಾಡಿಕೊಂಡು ಈಗ ತೋರಿಸ್ತಾ ಇದ್ದೀನಿ ನೋಡಿ. ಅಷ್ಟು
ಅಷ್ಟು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇಷ್ಟು ತರ್ತರಿಯಾಗೋಷ್ಟು ನಾನು ರುಬ್ಕೊಂಡಿದ್ದೀನಿ. ಬೇಕಾದ್ರೆ ಫುಲ್ ಫೈನ್ ಪೇಸ್ಟ್ ಕೂಡ ಮಾಡ್ಕೊಬೋದು ನೀವು. ಸೊ ಇಷ್ಟು ಫೈನಾಗಿ ನಾನು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಸೈಡಿಗೆ. ನೆಕ್ಸ್ಟ್ ನಾನಿವಾಗ ಅದೇ ಬಾಣಲಿನ ಇಟ್ಕೊಂಡಿದ್ದೀನಿ, ಯಾವುದು ಆವಾಗಲೇ ಒಗ್ಗರಣೆ ಹಾಕ್ಕೊಂಡಿದ್ದೆಲ್ಲ ಅದೇ ಬಾಣಲಿನ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ. ನಾನು ತುಪ್ಪ ಬೇಡ ಅಂದರೆ ಅದೇ ಎಷ್ಟು ಎಣ್ಣೆ ಇರುತ್ತೆ ತುಪ್ಪ ಇರುತ್ತೆ ಅದರಲ್ಲೇ ನೀವು ಮಾಡ್ಕೋಬೋದು. ನನಗೆ ಎಕ್ಸ್ಟ್ರಾ ತುಪ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ತುಪ್ಪ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಬಂದು ಚಟಪಟ ಅಂತ ಕ್ಲೀನಾಗಿ ಸಿಡಿಬೇಕು. ಸಿಡಿದಾಗೇ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ. ಸೊ ಚಟಪಟ ಅಂದಮೇಲೆ ಇವಾಗ ನಾವು ಒಂದು 4-5 ಕಾಳು ಮೆಣಸನ್ನ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಶುಂಠಿನ ತುರಿದಿಟ್ಕೊಂಡಿದ್ದೆ ನಾನು. ಶುಂಠಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ನೀವು. ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಶುಂಠಿ ಹಾಕ್ಕೊಂಡ್ಮೇಲೆ ಅದನ್ನು ಕೂಡ ಒಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೆಕ್ಸ್ಟು ನಾನಿವಾಗ ಒಂದು ಪಿಂಚ್ ಆಗೋಷ್ಟು ಹಿಂಗೆ ಹಾಕ್ಕೊತಾ ಇದ್ದೀನಿ. ಹಿಂಗು ಒಗ್ಗರಣೆಗೆ ಯಾವ ಇಂಡಿಯನ್ ಒಗ್ಗರಣೆಗೆ ಹಾಕ್ಕೊಂಡ್ರು ನಿಮಗೆ ಫ್ಲೇವರ್ ಚೆನ್ನಾಗೇ ಇರುತ್ತೆ. ಹಿಂಗಾಕಿ 1 ನಿಮಿಷ ಬಾಡಿಸ್ಕೊಳ್ಳಿ. ನೆಕ್ಸ್ಟು ನಾನೇನು ಆವಾಗಲೇ ಹುರಿದಿಟ್ಕೊಂಡಿದ್ನಲ್ಲ ಆ ಪುಡಿನ ಇವಾಗ ಇಲ್ಲಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕಷ್ಟೇ. ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾನೇನು ಅನ್ನ ಮಾಡ್ಕೊಂಡಿರ್ತೀನಲ್ಲ ಕುಕ್ಕರಲ್ಲಿ, ಆ ಅನ್ನನ ನಾನು ಕ್ಲೀನಾಗೆ ಮ್ಯಾಶ್ ಮಾಡ್ಕೊಬೇಕಾಗತ್ತೆ. ಕ್ಲೀನಾಗಿ ಮ್ಯಾಶ್ ಮಾಡಿಕೊಂಡು ಅದನ್ನು ಈ ಬಾಣಲಿ ಒಳಗೆ ಹಾಕ್ಕೋಬೇಕು. ಸೊ ಈಗ ನೋಡಿ ನಾನು ಈ ಅನ್ನ ಈ ಥರ ಸ್ಟೇಜಿಗೆ ಬಂದಿದೆ. ಸ್ವಲ್ಪ ಮಿಕ್ಸ್ ಮಾಡಿದಾಗ ಅದು ಮೆತ್ತಗಾಗುತ್ತೆ. ಸೊ ನಿಮ್ಗೆ ಅದು ಮೆತ್ತಗಾಗಿಲ್ಲ ಅಂತಂದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಆದಷ್ಟು ಮೆತ್ತಗೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅನ್ನನ ನೀರು ಜಾಸ್ತಿ ಹಾಕಿದ್ರೆ ಮೆತ್ತಗಾಗುತ್ತೆ. ಸೊ ಇವಾಗ ನಾನು ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಏನು ಮಾಡ್ಕೊಂಡಿದ್ದೆ ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಒಗ್ಗರಣೆಗೆ ಬೇಕಾದರೆ ಕ್ಯಾಶ್ಯೂಸ್ನ ಕೂಡ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಗೋಡಂಬಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ರಿಚ್ ಆಗಿರುತ್ತೆ. ಸೊ ಈಗ ಹಾಕಿ ನಾನು ಕ್ಲೀನಾಗೆ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಒಂದು ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಟೈಟ್ ಅನಿಸ್ತಾ ಇದೆ ಅಂತ ಅಂದರೆ ಒಂಚೂರು ಬಿಸಿನೀರು ಹಾಕ್ಕೊಳ್ಳಿ. ತಣ್ಣೀರು ಹಾಕಿದ್ರೆ ಅದೇನು ಇದಿರುತ್ತೆ, ಬಿಸಿ ಏನಿರುತ್ತೆ ತಣ್ಣಗೆ ಟೆಂಪರೇಚರ್ ಕಮ್ಮಿ ಆಗಿಬಿಡುತ್ತೆ. ಸೊ ಆದಷ್ಟು ಬಿಸಿನೀರನ್ನ ಹಾಕ್ಕೊಳ್ಳಿ ಇದಕ್ಕೆ. ಸೊ ಬಿಸಿನೀರನ್ನ ನಾನು ಅಲ್ಲೇ ಕಾಯಕ್ಕೆ ಇಟ್ಕೊಂಡಿದ್ದೆ. ಸೊ ಅದೇ ಬಿಸಿನೀರನ್ನ ನಾನು ಕುಕ್ಕರ್ ಒಳಗೆ ಹಾಕಿ ಕ್ಲೀನಾಗೆ ಅನ್ನ ಏನು ಇದಾಗಿತ್ತು ಅದೆಲ್ಲ ಅಂಟ್ಕೊಂಡಿದ್ದನ್ನೆಲ್ಲ ತೆಗೆದ್ಬಿಟ್ಟು ನಾನು ಅದೇ ನೀರನ್ನ ಉಪಯೋಗಿಸಿದ್ದೀನಿ ಇದಕ್ಕೆ. ಸೊ ಆ ನೀರನ್ನ ಇದಕ್ಕೆ ಹಾಕಿದ್ಮೇಲೆ ಕ್ಲೀನಾಗೆ ಒಂದು ಸಲ ಮಿಕ್ಸ್ ಮಾಡ್ತಾ ಇರಬೇಕಾದಾಗ ನಿಮ್ಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ನನಗೆ ಸ್ವಲ್ಪ ತೆಳ್ಳಗೆ ಇಷ್ಟ, ಸೊ ಅದಕ್ಕೋಸ್ಕರ ನಾನು ತೆಳ್ಳಗೆ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂತ ಅಂದರೆ ನೀವು ನೀರನ್ನ ಕಮ್ಮಿ ಹಾಕ್ಕೋಬೋದು. ಆ್ಯಕ್ಚುಲಿ ಇದೇನಾಗುತ್ತೆ ಅಂದರೆ ತಣ್ಣಗಾಗ್ತಾ ಗಟ್ಟಿ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕಾದ್ರೆ ಕಮ್ಮಿ ಮಾಡ್ಕೊಳ್ಳಿ, ನೀರನ್ನ ಬಿಸಿ ನೀರು ಹಾಕ್ಕೊಳ್ಳಿ, ಓಕೆನಾ. ಸೊ ಇವಾಗ ನಾನಿಲ್ಲಿ ನೆಕ್ಸ್ಟು ತುರಿದಿರೋ ಅಂಥ ಕೊಕೊನಟ್ನ ಹಾಕ್ಕೋತಾ ಇದ್ದೀನಿ. ಕೊಕೊನಟ್ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು, ಅದು ಕೂಡ ಆಪ್ಷನಲ್ಲು. ಸೊ ಕೊಕೊನಟ್ ಹಾಕೋದ್ರಿಂದ ಒಂಥರ ತಿನ್ನಬೇಕಾದಾಗ ಅದು ಮಧ್ಯ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಸೊ ಕೊಕೊನಟ್ ನಾನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಬಿಟ್ಟು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಸೊ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ನಿಮ್ಮ ಕರಿಬೇವಿನ ಸೊಪ್ಪಿನ ಅಂಶ ಏನಿರುತ್ತೆ ಅದಿದೆ ಅಂತಲೇ ಅನಿಸೋದಿಲ್ಲ. ನೀವು ಆದಷ್ಟು ಕರಿಬೇವನ್ನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಕ್ಲೀನಾಗಿರೋ ಫ್ಲೇವರ್ ಚೆನ್ನಾಗಿರುತ್ತೆ. ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ತಿಂದು ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.